ಹಾಯ್, ನಾನು ಮೋಹನ್ ಫ್ರಮ್ ಫ್ಯಾಷನ್ ಟೆಕ್ ಕನ್ನಡ. ಇವತ್ತು ನಿಮಗೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ನ ಯಾವ ರೀತಿ ಕಟಿಂಗ್ ಮಾಡ್ಬೇಕಂತ ನಿಮಗೆ ತುಂಬಾನೇ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೋಬಹುದು. ಬನ್ನಿ ವಿಡಿಯೋ ಶುರು ಮಾಡೋಣ. ಫಸ್ಟ್ ಕ್ಲಾತ್ ಏನಾದ್ರು ಫೋಲ್ಡ್ ಆಗಿದಿಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ಈ ರೀತಿ ಅಂದ್ರೆ ಫೋಲ್ಡ್ ಆಗಿದ್ರೆ ಕರೆಕ್ಟ್ ಈ ರೀತಿ ಐರನ್ ಮಾಡ್ಕೊಳ್ಳಿ. ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಓಪನ್ ಇರೋದು ಮುಂದ್ಗಡೆ ಬೇಕಿದ್ರೆ, ಕ್ಲೋಸ್ ಇರೋದು ಈ ಕಡೆ ಇದೆ ನೋಡಿ, ಗೊತ್ತಾಗ್ತಿದ್ಯಾ? ಇವಾಗ ಲೈನಿಂಗ್ ಕ್ಲಾತ್ ಸ್ಟ್ರೇಟ್ ಆಗಿದ್ರೆ ಹಾಗೆ ಡೈರೆಕ್ಟ್ ಕಟ್ ಮಾಡ್ಬೋದು, ಇಲ್ಲ ಅಂದ್ರೆ ಈ ರೀತಿ ಸ್ಟ್ರೇಟ್ ಲೈನ್ ಹಾಕೊಂಡು ಕ್ಲಾತ್ ನ ಕಟ್ ಮಾಡ್ಬೇಕಾಗತ್ತೆ. ಇವಾಗ ಫಸ್ಟ್ 1/2 ಇಂಚ್ ಮಾರ್ಜಿನ್, ಯಾವುದೇ ಬ್ಲೌಸ್ ತಗೊಂಡ್ರು ಸೇಮ್ ಫಸ್ಟ್ 1/2 ಇಂಚ್ ಮಾರ್ಜಿನ್ ತಗೊಳ್ಳೇಬೇಕಾಗತ್ತೆ. ಬ್ಲೌಸ್ ಅಂತೂ 13 ಇಂಚ್ ಇದೆ, ಹಾಗಾಗಿ 1/2 ಇಂಚ್ ಎಕ್ಸ್ಟ್ರಾ, ಅರ್ಧ ಇಂಚ್ ಎಕ್ಸ್ಟ್ರಾ ಮಾಡ್ಬೇಕಾಗತ್ತೆ. ಇದು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. 13 ಇಂಚ್ ಇದೆ ಅಲ್ವಾ, 13.5 ಆಡ್ ಮಾಡಿ. ಓಕೆ, ಈ ಕಡೆ ಸೇಮ್ 13.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಆರ್ಮೋಲ್ ಡೌನು 5 ಇಂಚ್ ತಗೊಳ್ತಿದ್ದೀನಿ. ಈ ಕಡೆ ಸೇಮ್ 5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಈ ರೀತಿ ಸ್ಟ್ರೇಟ್ ಆಗಿ ಲೈನ್ ಹಾಕೊಳ್ಳಿ. ವೇಸ್ಟ್ ಮೆಜರ್ಮೆಂಟು 26 ಇಂಚ್ ಇದೆ. 26 ಇಂಚ್ ಅರ್ಧ 13, 13 ಅರ್ಧ 6.5, 6.5ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ 1 ಇಂಚು ಬ್ಯಾಕ್ ಡಾಟಿಗೋಸ್ಕರ, ಹಾಗೆ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್. ಓಕೆ, ಇಲ್ಲಿ ಡಾಟಿಗೋಸ್ಕರ ಮಾರ್ಕ್ ಮಾಡಿ ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಮಾರ್ಕ್ ಮಾಡಬೇಕಾಗತ್ತೆ. ಇವಾಗ ಇಲ್ಲಿ 1/2 ಇಂಚ್ ಆ ಕಡೆ 1/2 ಇಂಚ್, ಈ ಕಡೆ 1/2 ಇಂಚು ಮಾರ್ಜಿನ್. ಹಾಗೆ ಬ್ಯಾಕ್ ಬೆಲ್ಟ್ ರೆಡಿ 3 ಇಂಚ್ ಬೇಕು, ಹಾಗಾಗಿ ಒಂದು 3.25 ಆಗೋಷ್ಟು ತಗೊಳ್ತಿದ್ದೀನಿ. ಇಲ್ಲಿ ಮಿಕ್ಕಿರೋದೆಲ್ಲ ನೆಕ್ ಡೀಪ್ ಆಗತ್ತೆ. ಇದು ಬ್ಯಾಕ್ ಡಾಟ್ 3 ಇಂದ 3.5 ಇಂಚ್ ತಗೊಳ್ಳಿ, ಸಾಕಾಗತ್ತೆ. ಇವಾಗ ಅಪ್ಪರ್ ಚೆಸ್ಟ್ 32 ಇದೆ. 32 ಅರ್ಧ 16, 16 ಅರ್ಧ 8, 8 4 32 ಈ ರೀತಿ ಬರುತ್ತೆ. ಹೀಗೂ ಮಾಡ್ಬೋದು. 8 ಇಂಚು ಇಲ್ಲಿ 1.5 ಇಂಚು ಎಕ್ಸ್ಟ್ರಾ. ಇವಾಗ ಇದೆರಡು ಮಾರ್ಕ್ನ ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ. ಇವಾಗ ಶೋಲ್ಡರ್ 13 ಇಂಚ್ ಇದೆ. 13 ಅರ್ಧ 6.5. ನೆಕ್ ಡೀಪ್ ನ ಚೆಕ್ ಮಾಡ್ಕೊಂಡು 10 ಇಂಚ್ ಬರ್ತಾ ಇದೆ. 13 ಅರ್ಧ 6.5. ಇವಾಗ 2 ಇಂಚ್ ಮೈನಸ್ ಮಾಡ್ತಾ ಇದ್ದೀನಿ. ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ 1/2 ಇಂಚು. ಶೋಲ್ಡರ್ ರೆಡಿ. ಇದು ಶೋಲ್ಡರ್ ಬೆಲ್ಟ್ 2 ಇಂಚು, 1/4 ಇಂಚ್ ಆಗುವಷ್ಟು ಸ್ಟಿಚಿಂಗ್ ಮಾರ್ಜಿನ್. ಇಲ್ಲಿ ನೆಕ್ ಶೇಪ್ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ ಶೇಪ್ ನೀವು ಯಾವ ರೀತಿ ಬೇಕಿದ್ರು ಕೊಡ್ಬೋದು. ನಾನು ಜಸ್ಟ್ ನಿಮಗೆ ರೆಫರೆನ್ಸ್ಗೋಸ್ಕರ ರೌಂಡ್ ನೆಕ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಟೋಟಲಿ ಇಲ್ಲಿ ಎಷ್ಟು ಮಾರ್ಕಿಂಗ್ ಮಾಡಿದೀವೋ ಅದೇ ರೀತಿ ಕೆಳಗಡೆ ಸೇಮ್ ಮಾರ್ಕ್ ಮಾಡಬೇಕಾಗತ್ತೆ. ಇವಾಗ ಆರ್ಮೋಲ್ ಶೇಪ್ನ ಡ್ರಾ ಮಾಡಿ ಈ ರೀತಿ. ಆರ್ಮೋಲ್ ಶೇಪ್ ಅಂದ್ರೆ ಆರ್ಮೋಲ್ ಸ್ಕೇಲ್ ಇದ್ರೆ ನೀವು ಖಂಡಿತವಾಗಿಯೂ ಆರ್ಮೋಲ್ ಸ್ಕೇಲ್ನ ಯೂಸ್ ಮಾಡಿ. ಇಲ್ಲ ಅಂದ್ರೆ ನಿಮಗೆ ಪ್ರಾಪರ್ ಆಗಿ ಮಾರ್ಕಿಂಗ್ ಮಾಡ್ಲಿಕ್ಕೆ ಬರುತ್ತೆ ಅಂದ್ರೆ ಈ ರೀತಿ ಮಾರ್ಕ್ ಮಾಡ್ಬೋದು. 15 ಇಂಚ್ ಬರ್ತಾ ಇದೆ. ಇದಿಷ್ಟು
ಬ್ಯಾಕ್ ಪಾರ್ಟ್. ಇವಾಗ ಬ್ಯಾಕ್ ಪಾರ್ಟ್ನ ಕಟಿಂಗ್ ಮಾಡಬೇಕು. ಇದಿಷ್ಟು ಬ್ಯಾಕ್ ಪಾರ್ಟ್ ಮಾರ್ಕಿಂಗು. ಇಲ್ಲಿಂದ ಇಲ್ಲಿಗೆ ಆರ್ಮೋಲ್ ಡೌನಿಂಗು, ಇಲ್ಲಿಂದ ಟೋಟಲ್ ಲೆಂತ್, ಬ್ಯಾಕ್ ಲೆಂತ್, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ನೆಕ್ ಡೀಪ್ ಇರುತ್ತೆ. ಹಾಗೆ ಡಾಟ್ ಪಾಯಿಂಟು, ಇಲ್ಲಿಂದ ಇಲ್ಲಿಗೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು, ಇಲ್ಲಿಂದ ಇಲ್ಲಿಗೆ ವೇಸ್ಟ್ ಮೆಜರ್ಮೆಂಟು. ಓಕೆ, ಇದಿಷ್ಟು ಬ್ಯಾಕ್ ಪಾರ್ಟ್ ಮಾರ್ಕಿಂಗು. ಇವಾಗ ಫ್ರಂಟ್ ಮಾರ್ಕಿಂಗ್ನ ಮಾಡೋಣ. ಇವಾಗ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಬ್ಯಾಕ್ ಪಾರ್ಟ್ ಅಂದ್ರೆ ಬ್ಯಾಕ್ ಮಾರ್ಕಿಂಗ್ ಯಾವ ರೀತಿ ಇದೆಯೋ ಅದೇ ರೀತಿ ಮಾರ್ಕಿಂಗ್ ಇಲ್ಲಿ ಫ್ರಂಟ್ ಅಲ್ಲಿ ಮಾಡ್ಬೇಕಾಗತ್ತೆ. ವೇಸ್ಟ್ ಮೆಜರ್ಮೆಂಟು, ಚೆಸ್ಟ್ ಮೆಜರ್ಮೆಂಟು, ಆಮೇಲೆ ಶೋಲ್ಡರ್ ಮೆಜರ್ಮೆಂಟು. ಓಕೆ, ಇವಾಗ ಇಲ್ಲಿ ಹುಕ್ಸ್ ಪಟ್ಟಿಗೆ ಮಾರ್ಕಿಂಗು. ಇವಾಗ ಈ ಮಾರ್ಕಿನ ಒಂದಕ್ಕೊಂದು ಈ ರೀತಿ ಕನೆಕ್ಟ್ ಮಾಡಬೇಕಾಗತ್ತೆ. ನಾಲ್ಕೂವರೆ ಇಂಚ್ ಇದೆಯಲ್ಲ, ಇಲ್ಲೂ ಸೇಮ್ 4.25 ಇಂಚಿಗೆ ಮಾರ್ಕ್ ಮಾಡಿ. 4 ಇಂಚಿಗೆ ಮಾರ್ಕ್ ಮಾಡಬೇಕಾಗತ್ತೆ. ಹಾಗೆ ಈ ರೀತಿ ಒಂದು ಸ್ಟ್ರೇಟ್ ಆಗಿ ಲೈನ್ ಹಾಕೊಳ್ಳಿ. ಇಲ್ಲಿ ಆರ್ಮೋಲ್ ಶೇಪ್ನ ಕರೆಕ್ಟಾಗಿ ಈ ರೀತಿ ಡ್ರಾ ಮಾಡಬೇಕಾಗುತ್ತೆ. ಇವಾಗ ಡಾಟ್ ಪಾಯಿಂಟು, ಡಾಟ್ ಪಾಯಿಂಟು 9.5 ಇದೆ. 1/2 ಇಂಚ್ ಎಕ್ಸ್ಟ್ರಾ 10 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಳ್ಳಿ ಈ ರೀತಿ. ಇವಾಗ ಇಲ್ಲಿಂದ ಡಾಟ್ ಪಾಯಿಂಟ್ ಡೌನಿಂಗು 3 ಇಂಚ್ ತಗೊಳ್ತಿದ್ದೀನಿ, ಎಕ್ಸ್ಟ್ರಾ 2 ಇಂಚ್ ತಗೊಳ್ತಿದ್ದೀನಿ. ಬ್ಯಾಕ್ ಲೆಂತ್ ಇಂದ 1.5 ಇಂಚ್ ಆಲ್ಮೋಸ್ಟ್ ಅಷ್ಟೇ ಬರುತ್ತೆ. 1.5 to 2 ಇಂಚು, 1.25 ಬರ್ತಾ ಇದೆ. 2 ಇಂಚ್ ತಗೊಂಡ್ರು ಪರವಾಗಿಲ್ಲ, ನಡೆಯುತ್ತೆ. ಚೆಸ್ಟ್ ಮೆಜರ್ಮೆಂಟು 33 ಇದೆ. ಹಾಗಾಗಿ ನಾನು ಇಲ್ಲಿ 3.3 ತಗೊಳ್ತಿದ್ದೀನಿ. ಇಲ್ಲೂ ಸೇಮ್ 3.3ಗೆ ಮಾರ್ಕ್ ಮಾಡ್ಕೊಳ್ಳಿ. ಇದು ನಾನು ನಿಮ್ಗೆ ಹೇಳ್ಕೊಡ್ತಿರೋದು ಫಸ್ಟ್ ಮೆಥಡ್, ಅಂದ್ರೆ ಮೆಥಡ್ 1 ಇದು. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಮೆಥಡ್ 2ನ ಹೇಳ್ಕೊಡ್ತೀನಿ, ಯಾವ ರೀತಿ ಕಟಿಂಗ್ ಮಾಡ್ಬೇಕಂತ ಪ್ರಿನ್ಸ್ ಕಟ್ ಅಲ್ಲಿ. 32 ಚೆಸ್ಟ್ ಮೆಜರ್ಮೆಂಟ್ ಇರೋದ್ರಿಂದ ನಾನು ಇಲ್ಲಿ 1/4 ಇಂಚು, ಈ ಕಡೆ 1/4 ಇಂಚ್ ತಗೊಳ್ತಿದ್ದೀನಿ. ಇದು ನಿಮ್ಗೆ ಈ ಕಟಿಂಗು ಆಲ್ಮೋಸ್ಟ್ ಈ ಟೈಲರಿಂಗ್ ಕ್ಲಾಸಿಗೆ ಹೋದವಾಗೆಲ್ಲ ಹೇಳ್ಕೊಡ್ತಾರೆ, ಹೋದವ್ರಿಗೆ ಗೊತ್ತಿರತ್ತೆ ಯಾವ ರೀತಿ ಹೇಳ್ಕೊಡ್ತಾರೆ ಅಂತ. ಇವಾಗ ಇಲ್ಲಿಂದ ಈ ರೀತಿ ಮಾರ್ಕ್ ಮಾಡ್ಬೇಕಾಗತ್ತೆ. ಓಕೆ,
ಚೆಸ್ಟ್ ಮೆಜರ್ಮೆಂಟು 33 ಇದೆಯಲ್ವಾ, 33 ಅರ್ಧ 16.5, 16.5 ಅರ್ಧ 8 ಕಾಲು. 8 ಕಾಲಿಗೆ 1 ಇಂಚ್ನ ಆ್ಯಡ್ ಮಾಡಬೇಕಾಗತ್ತೆ. ಹಾಗೆ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಈ ರೀತಿ ಮಾರ್ಕ್ ಮಾಡಿ. ಓಕೆ, ಈ ರೀತಿ ಮಾರ್ಕ್ ಮಾಡಿಕೊಂಡು ನೀವು ಇಲ್ಲಿ ಆರ್ಮೋಲ್ ಹತ್ರ ಸ್ವಲ್ಪ ಈ ರೀತಿ ಕ್ರಾಸ್ ಲೈನ್ ಹಾಕೊಳ್ಳಿ. ಆಮೇಲೆ ಬ್ಯಾಕ್ ಲೆಂತ್ ಈ ರೀತಿ. ಇಲ್ಲಿ ನಿಮಗೆ ಶೇಪ್ಗೋಸ್ಕರ ಒಂದು 1/4 ಇಂಚು ಅಥವಾ ಅರ್ಧ ಇಂಚು ಮೇಲೆ ತಗೊಂಡ್ರೆ ತಗೋಬಹುದು ಈ ರೀತಿ ಕ್ರಾಸ್ ಆಗಿ, ಇಲ್ಲಾಂದ್ರೆ ನಾರ್ಮಲ್ ಆಗು ಮಾಡ್ಬೋದು. ಈ ರೀತಿ ಮಾರ್ಕ್ ಮಾಡ್ಕೊಂಡು ಸ್ಟ್ರೇಟ್ ಆಗಿ ಈ ರೀತಿ ಲೈನ್ ಹಾಕೊಳ್ಳಿ. ಇವಾಗ ನೆಕ್ ಡೀಪ್ ಮೆಜರ್ಮೆಂಟ್ ಮಾಡಬೇಕಾಗತ್ತೆ. ನೆಕ್ ಡೀಪ್ ಫ್ರಂಟ್ ನೆಕ್ ಬಂದು 7.5 ಇದೆ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ 7.5ಗೆ. ಹಾಗೆ ಸ್ಟ್ರೇಟ್ ಆಗಿ ಲೈನ್ ಹಾಕೊಳ್ಳಿ. ನೆಕ್ ಬ್ರಾಡು 2.5 ಇಂಚ್ ತಗೊಳ್ತಿದ್ದೀನಿ. ಕರೆಕ್ಟ್ ಆಗಿ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಉಕ್ಸ್ಪಟ್ಟಿಗೆ ಎಕ್ಸ್ಟ್ರಾ ಮಾರ್ಜಿನ್ ಬಿಡ್ಬೋದು. 1 ಇಂಚ್ ಯಾಕೆ ಅಂದ್ರೆ ಇಲ್ಲಿ ನಾವು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿಲ್ಲಲ್ಲ, ಹಾಗಾಗಿ ಸ್ಟಿಚಿಂಗ್ಗೋಸ್ಕರ ಇಲ್ಲ ಒಂದು ಅರ್ಧ ಇಂಚ್ ಹೋಗುತ್ತೆ, ಈ ಕಡೆ ಒಂದು ಅರ್ಧ ಇಂಚ್ ಹೋಗುತ್ತಲ್ವಾ, ಈ ಮಾರ್ಕಿನ ಇಲ್ಲಿ ಆಡ್ ಮಾಡಿರ್ತೀವಿ. ಇದು ಬೇಸಿಕ್ ಪ್ರಿನ್ಸ್ ಕಟ್ ಬ್ಲೌಸು. ನಿಮಗೆ ಅಡ್ವಾನ್ಸ್ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಮೆಥಡ್ ಇದು. ನಿಮಗೆ ಮೆಥಡ್ 2 ನಲ್ಲಿ ಬೇರೆ ತರ ಬರುತ್ತೆ. ಫಸ್ಟ್ ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಮೆಥಡ್ ನ ಹೇಳ್ಕೊಡ್ತೀನಿ, ಅದು ಸ್ವಲ್ಪ ಟಫ್ ಇರುತ್ತೆ ಇದಕ್ಕಿಂತಲೂ. ಇದು ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಯ್ತಲ್ವಾ. ಇಲ್ಲಿಂದ ಇಲ್ಲಿಗೆ 3 ಇಂಚ್ ತಗೊಳ್ತಿದ್ದೀನಿ ಅಂದ್ರೆ 3 ಇಂಚು. ಇಲ್ಲಿಂದ ಇಲ್ಲಿಗೆ 2 ಇಂಚು. ಟಕ್ಸ್ ಮಾರ್ಜಿನ್ ಟೋಟಲ್ 2.5 ಇಂಚು ಅಂದ್ರೆ 1 ಕಾಲು ತಗೊಂಡಿದ್ದೀನಿ. ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಅಲ್ಲಿ ಮಾರ್ಕ್ ಮಾಡಿ ಎಕ್ಸ್ಟ್ರಾ 1 ಇಂಚ್ ನ ಆಡ್ ಮಾಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಕರೆಕ್ಟ್ ಇದನ್ನೇ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಬೇಕಾಗತ್ತೆ. ಎಷ್ಟು ಬಂದಿದ್ಯೋ ಕರೆಕ್ಟ್ ಅಷ್ಟಕ್ಕೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಇದು ಫ್ರಂಟ್ ನೆಕ್. ಇದನ್ನ ಈ ರೀತಿ ಶೇಪ್ ಹಾಕೊಳ್ಳಿ. ಇವಾಗ ಕಟಿಂಗ್ ಮಾಡ್ಬೇಕಾಗತ್ತೆ. ಈ ರೀತಿ ಇದನ್ನ ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ. ನಿಮ್ಗೆ ಶೇಪಿಗೆ ಒಂದು 1/4 ಇಂಚ್ ರೀತಿ ಕ್ರಾಸ್ ತಗೊಳ್ಳಿ. ಇದು ಈ ರೀತಿ ಬರುತ್ತೆ ಪ್ರಿನ್ಸ್ ಕಟ್. ಅರ್ಥ ಆಯ್ತಲ್ವಾ.
ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಈ ವಿಡಿಯೋ ಹೇಗೆ ಅನ್ಸುತ್ತೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೆಕ್ಸ್ಟ್ ವಿಡಿಯೋ ಬೇಕಿದ್ರೆ ಅಂದ್ರೆ ಪ್ರಿನ್ಸ್ ಕಟ್ ಅಲ್ಲಿ ಪ್ರೊಫೆಷನಲ್ ಆಗಿ ಯಾವ ರೀತಿ ಕಟಿಂಗ್ ಮಾಡ್ತಾರೆ ಅಂತ ನಿಮ್ಗೆ ವಿಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ. ನಿಮ್ಗೆ ಖಂಡಿತವಾಗಿ ನಾನು ಆ ವಿಡಿಯೋನ ತಿಳಿಸ್ಕೊಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.